ಹೆಗ್ಡೆಯವರ ನಿಧನದ ಸುದ್ದಿ ನಮಗೆ ಭಾಳ ಒಂದು ನೋವನ್ನು ತಂದಿದೆ. ವಿನಯ್ ಹೆಗ್ಡೆಯವರು ಬಾಲ್ಯದಿಂದಲೂ ಒಂದು ಸೌಮ್ಯ ಸ್ವಭಾವದವರು ಮತ್ತು ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡವರು ಮತ್ತು ಸಮಾಜದ ಎಲ್ಲ ವರ್ಗಗಳ ಜನರ ಏಳಿಗೆಗಾಗಿ ಕೆಲಸ ಮಾಡ್ತಾಯಿದ್ದರು. ನಾನು ಅವರ ಭಾಳ ವರ್ಷಗಳಿಂದ ಸುಮಾರು 25-30 ವರ್ಷದಿಂದ ನಾನು ಮುದರಂಗಡಿಯವನು, ಅವರು ನಿಟ್ಟೆಯವರು. ಹಾಗಾಗಿ ನಮಗೆ ಯಾವಾಗಲೂ ಅವರ ಜೊತೆ ಉತ್ತಮ ಸಂಪರ್ಕ ಇತ್ತು. ಅವರ ತಂದೆಯವರು ಒಮ್ಮೆ ಪಾರ್ಲಿಮೆಂಟ್ ಚುನಾವಣೆಗೆ ಉಡುಪಿ ಲೋಕಸಭೆಯಿಂದ ಸ್ಪರ್ಧೆ ಮಾಡಿದಾಗ ವಿನಯ್ ಹೆಗ್ಡೆಯವರು ನಮ್ಮ ಮನೆಗೆ ಬರ್ತಾಯಿದ್ರು ಮತ್ತು ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಮತ್ತು ಅವರು ತನ್ನ ಜೀವನದುದ್ದಕ್ಕೂ ಬಹಳ ಒಂದು ಸೌಮ್ಯ ಭಾವನೆಯಿಂದ ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾರು ದೊಡ್ಡವರು ಚಿಕ್ಕವರು ಶ್ರೀಮಂತ ಬಡವ ಅಂತೇಳುವ ಭೇದ ಭಾವ ಇಲ್ಲದೆ ಲಕ್ಷಾಂತರ ಮಂದಿಗೆ ಒಂದು ಸಮಾಜದಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ಬಹುಶಃ ಅವರು ಮಾಡಿದಂಥ ವಿದ್ಯಾಸಂಸ್ಥೆಗಳಿಂದ ಕೋಟ್ಯಾಂತರ ಜನ ಇವತ್ತು ವೈದ್ಯರುಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವಂಥದ್ದು ಈ ಸಮಾಜಕ್ಕೆ ಕೊಟ್ಟಂಥ ಅವರು ದೊಡ್ಡ ಕೊಡುಗೆಯಾಗಿದೆ. ಒಬ್ಬ ದೊಡ್ಡ ಕೊಡುಗೈದಾನಿ ಕೂಡ ಇವತ್ತು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಬಹುಶಃ ಎಷ್ಟೋ ಸಾವಿರಾರು ವೈದ್ಯರುಗಳನ್ನು ತಯಾರು ಮಾಡಿದಂಥ ಕೆಲಸ ಅವರು ಮಾಡಿದ್ದಾರೆ. ವೈದ್ಯರುಗಳನ್ನು ತಯಾರು ಮಾಡೋದು ಮಾತ್ರ ಅಲ್ಲ, ಆ ವೈದ್ಯರುಗಳಿಗೆ ಮುಂದಿನ ದಾರಿಯನ್ನು ಕೂಡ ದೂರಿಸಿಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಒಂದು ಆಸ್ಪತ್ರೆಯನ್ನು ತಯಾರು ಮಾಡಿ ಆ ಆಸ್ಪತ್ರೆಯಲ್ಲಿ ಎಷ್ಟೋ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಓರ್ವ ಸಮಾಜ ಸುಧಾರಕರಾಗಿ ಒಬ್ಬರು ಇನ್ನೊಬ್ಬರು ಅನುಕರಣೆ ಮಾಡುವಂಥ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಂಥ ವಿನಯ್ ಹೆಗ್ಡೆಯವರು ಬಹುಶಃ ನಮಗೆಲ್ಲರಿಗೂ ಆದರ್ಶಪ್ರಾಯ ಮತ್ತು ಅವರ ಜೀವನವೇ ಅವರ ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೇಗೆ ಮಹಾತ್ಮ ಗಾಂಧಿಯವರ ಬಗ್ಗೆ ನಾವು ಹೇಳ್ತೇವೆ, ಅವರ ಜೀವನವೇ ಅವರ ಸಂದೇಶ ಅಂತ, ಅದೇ ರೀತಿಯಲ್ಲಿ ವಿನಯ್ ಹೆಗ್ಡೆಯವರು ಈ ರೀತಿಯ ಒಂದು ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರ ನಿಧನದಿಂದ ನಿಜವಾಗಿಯೂ ಒಂದು ದೊಡ್ಡ ರೀತಿಯ ಆಘಾತ ಎಲ್ಲರಿಗೂ ಆಗಿದೆ, ಸಮಾಜಕ್ಕಾಗಿದೆ. ಅವರು ಕೊಟ್ಟಂಥ ಎಲ್ಲ ರೀತಿಯ ಏನು ಹಾಕಿಕೊಟ್ಟಂಥ ಮಾರ್ಗದರ್ಶನ ನಡೆದಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅದೆಲ್ಲವನ್ನು ಮುನ್ನಡೆಸಿಕೊಂಡು ಹೋಗುವ ಶಕ್ತಿ ಅವರ ಮಕ್ಕಳಿಗೆ ಸಿಗಲಿ ಅಂತ ನಾನು ಆಸೆ ಪಡ್ತೇನೆ. ಮತ್ತು ನಾನು ಅವರಿಗೆ ಸಮಾಜದ ಎಲ್ಲ ವರ್ಗಗಳ ಪರವಾಗಿ ನಾನು ಇನ್ನೂ ಒಂದು ವಿಚಾರ ನಮಗೆ ಹೇಳಬೇಕು. ಅವರು ಬಂಧುತ್ವ ಕ್ರಿಸ್ಮಸ್ ಅಂತ ಆಚರಣೆ ಮಾಡ್ತಾಯಿದ್ರು. ಬಿಷೋಪರನ್ನು, ಹೆಣ್ಣಪ್ಪಯ್ಯ ಅಬ್ದುಲ್ಲ ಕುಂಜಿ ಅವರನ್ನು ಮತ್ತು ಅವರು 3 ಮಂದಿ ಸೇರಿ ಸಮಾಜದಲ್ಲಿ ಸೌಹಾರ್ದತೆ ಮೂಡಬೇಕು, ಸಮಾನತೆ ಮೂಡಬೇಕು ಮತ್ತು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತೇಳೋ ತತ್ವದೊಂದಿಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿ ಪ್ರತಿ ಸಲ ಅವರು ನಮ್ಮನ್ನು ಕರೆಸಿ ಆ ಒಂದು ಹಬ್ಬದಲ್ಲಿ ಭಾಗಿಗಳಾಗಿ ಮಾಡ್ತಾಯಿದ್ರು. ಅವರ ನಿಜವಾಗಿ ಅವರು ಒಬ್ಬ ಸಮಾಜದ ಎಲ್ಲ ವರ್ಗಗಳ ಜನರ ಮತ್ತು ಸಮಾಜದ ಉನ್ನತಿಗಾಗಿ ಕೆಲಸ ಮಾಡಿದವರು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ. ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಅವರಿಗೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಅವರು ಕೊಟ್ಟಂಥ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಕೂಡ ನಾವು ಅವರಿಗೆ ಕೃತಜ್ಞರಾಗಿದ್ದೇವೆ ಅಂತೇಳೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.